ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟ್ಯಾಂಡರ್ಡ್ ಸ್ಟಡಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೇಡಮ್. ತುಂಬ ಜನ ಈಗ ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ, ಮೀನರಾಶಿಯವರ ಬಗ್ಗೆ ಇನ್ನೂ ತಿಳಿಸ್ಕೊಟ್ಟಿಲ್ಲ 2025 ಅಂತ ಹೇಳಿ. ಈ ಕಾರ್ಯಕ್ರಮ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಎಲ್ಲರಿಗೂ ಮತ್ತು ಪ್ರಮುಖವಾಗಿ ಉತ್ತರ ಭಾದ್ರ, ಪೂರ್ವ ಭಾದ್ರ ಮತ್ತು ರೇವತಿ ನಕ್ಷತ್ರ, ಈ 3 ನಕ್ಷತ್ರಗಳು ಮೀನರಾಶಿಯಲ್ಲೇ ಬರುವಂಥದ್ದು. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸು, ನಿಮ್ಮ ಒಂದು ಲಗ್ನ ಚಾರ್ಟ್ ಪ್ರಕಾರ ನೀವು ನೋಡಿಕೊಂಡ್ರೆ ಈ 3 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ನಿಮ್ಮ ಜನನ ಆಗಿರುತ್ತೆ. ತುಂಬ ನಾಲೆಡ್ಜಬಲ್ ಆಗಿರುವಂತಹ ಒಂದು ರಾಶಿ ಅಂತ ಹೇಳ್ಬೋದು. ಜನಗಳನ್ನ ತುಂಬ ಬೇಗ ನಂಬುವಂತಹ ಒಂದು ರಾಶಿ ಅಂತಲೂ ಹೇಳ್ಬಹುದು. ತುಂಬ ಜನ ಬೇಗ ಮೋಸ ಮಾಡೋ ಅಥವಾ ಮಾಡಿಸ್ಕೊಳ್ಳುವಂತಹ ರಾಶಿ ಅಂತಲೂ ಸಹ ಹೇಳ್ಬೋದು. ಹೌದು, ತುಂಬ ಜನ ನಂಬ್ತೀರಾ, ಬೇಗ ನಂಬ್ತೀರಾ. ಜನಗಳು ಏನೇ ಹೇಳಿದ್ರು ಹೌದು ನಿಜ ಅಂತ ಹೇಳಿ ಅವರ ಮಾತನ್ನು ನಂಬ್ತೀರಾ. ವೆರಿ ನಾಲೆಡ್ಜಬಲ್ಲು ಈ ಒಂದು ರಾಶಿಯವ್ರು. ನಾನು ಸುಮಾರಾಗಿ ತುಂಬ ಬೇರೆ ಕಾರ್ಯಕ್ರಮದಲ್ಲಿ ನೀವು ನೋಡಿದರೆ ತಿಳಿಸ್ತಾ ಇರ್ತೀನಿ. ಪ್ರೊಫೆಷನ್ಸ್ ಜಾಸ್ತಿ ಸೂಟ್ ಆಗುವಂಥದ್ದು, ಪ್ರೊಫೆಸರ್ಸು, ಲೆಕ್ಚರರ್ಸು, ಏನೋ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಶೇರಿಂಗ್ ಆಫ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಗೆ ತುಂಬ ಒಳ್ಳೆಯ ಒಂದು ರಾಶಿ ಮೀನರಾಶಿ. ಮೀನರಾಶಿ ವಿಶೇಷವಾಗಿ ಗುರುಗಳ ಒಂದು ಅಧಿಪತಿ ಬರುವಂಥದ್ದು. ಧನಸ್ಸು ರಾಶಿಗೂ ಸಹ ಮೀನರಾಶಿಗೂ ಸಹ ಗುರುಗಳ ಅಧಿಪತಿ ಬರುತ್ತೆ. ಈಗ ಪ್ರಸ್ತುತ 2025ನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 7.5 ನಡೀತಾ ಇರೋಂಥದ್ದು ಮೀನರಾಶಿಯಲ್ಲಿ. ಈಗ ಪ್ರೆಸೆಂಟು ಕುಂಭರಾಶಿಯಲ್ಲಿರುವಂಥದ್ದು ಒಂದು ಸ್ವಲ್ಪ ತಿಂಗಳುಗಳು, ಮಾರ್ಚ್ ಮೇ ಆದಮೇಲೆ ಆ ಒಂದು ತಿಂಗಳುಗಳಲ್ಲಿ ಕೆಲವು ಗ್ಯಾಪ್ ಇದೆ. ಸೊ ಮಾರ್ಚ್ ಮೇ ತಿಂಗಳಲ್ಲಿ ಮತ್ತು ಶನಿಶ್ಚರನ ಒಂದು ಪರಿಭ್ರಮಣೆ ಮೀನರಾಶಿಗೆ ಹೋಗ್ತಾ ಇರೋಂಥದ್ದು. ಏನೆಲ್ಲ ಎಫೆಕ್ಟ್ ಆಗುತ್ತೆ, ಜನಜೀವನದ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಮನುಷ್ಯರ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಮೀನರಾಶಿಯಲ್ಲಿ ಹುಟ್ಟಿರೋಂಥವ್ರ ಮೇಲೆ 2025 ಕ್ಯಾಲೆಂಡರ್ ವರ್ಷ ಬದಲಾವಣೆ ಏನೆಲ್ಲ ರಿಸಲ್ಟ್ಸ್ ಕೊಡುತ್ತೆ ನೋಡೋಣ. 2025 ಅಂತ ನಾವು ಟೋಟಲ್ ಮಾಡಿದಾಗಲೇ ನಿಮಗೆ ಸಂಖ್ಯೆ 9 ಬರುತ್ತೆ. 2 + 0 + 2 + 5 ಈ ರೀತಿ ನಾವು ಟೋಟಲ್ನ ತೊಗೊಳ್ಬೇಕು. ಮಾಡಿದಾಗ ನಮಗೆ ಒಂದು ಡಬಲ್ ಡಿಜಿಟ್ ಬರುತ್ತೆ. ಅದನ್ನು ಡ್ರಿಲ್ ಡೌನ್ ಮಾಡಿದಾಗ 9 ಅನ್ನುವಂತಹ 1 ಡಿಜಿಟ್ ಬರುತ್ತೆ. ಅಂಟಿಲ್ 1 ಡಿಜಿಟ್ ನೀವು ಡ್ರಿಲ್ ಡೌನ್ ಮಾಡಬೇಕು. ನೀವು ಹೇಗೆ ನಿಮ್ಮ ಮೊಬೈಲ್ ನಂಬರ್ ಇರ್ಬೋದು, ಅಕೌಂಟ್ ನಂಬರ್ ಇರಬಹುದು, ಕಾರ್ ನಂಬರ್ ಇರಬಹುದು, ಇವೆಲ್ಲ ಹೇಗೆ ಚೆಕ್ ಮಾಡ್ಬೋದು, ಟೋಟಲ್ ಮಾಡಿ ನಿಮ್ಮ ಒಂದು ಸಂಖ್ಯೆಗಳನ್ನ, ಮೊಬೈಲ್ ನಂಬರ್ನು ಸಹ ಟೋಟಲ್ ಮಾಡಿ ಒಂದು ಡಬಲ್ ಡಿಜಿಟೋ ಟ್ರಿಪಲ್ ಡಿಜಿಟೋ ಬರುತ್ತೆ. ಮತ್ತು ಆ ಪ್ಲಸ್ ಹಾಕ್ತಾ ಹೋಗಿ ಟೋಟಲ್ ಮಾಡಿ ಡಬಲ್ ಡಿಜಿಟ್ ಬರುತ್ತೆ. ಮತ್ತು ಡ್ರಿಲ್ ಡೌನ್ ಅವೆರಡನ್ನು ಪ್ಲಸ್ ಮಾಡಿದಾಗ ಒಂದು ಸಿಂಗಲ್ ಡಿಜಿಟ್ ಬರುತ್ತೆ. ಆ ಸಿಂಗಲ್ ಡಿಜಿಟ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೋ, ನಿಮ್ಮ ಲಕ್ಕಿ ನಂಬರ್ಸ್ಗೋ ಏನಕ್ಕಾದರೂ ಮ್ಯಾಚ್ ಆದರೆ ಅದು ನಿಮಗೆ ಒಳ್ಳೆಯದಾಗುತ್ತೆ. ಅದರಿಂದ ಆ ಒಂದು ಮೊಬೈಲ್ ನಂಬರಿಂದ, ಆ ಒಂದು ಕಾರ್ ನಂಬರಿಂದ, ಅಥವಾ ಯಾವುದೋ ಒಂದು ಬ್ಯಾಂಕ್ ಅಕೌಂಟಿಂದ ನಿಮ್ಗೆ ಅದರಿಂದ ಪ್ರಾಸ್ಪರಿಟಿ ಇದೆ, ಸಕ್ಸಸ್ ಆಗುತ್ತೆ ಅನ್ನೋವಂಥದ್ದನ್ನು ನೀವು ಪರಿಗಣಿಸ್ಬೋದು. ಅಕಸ್ಮಾತ್ ಅದು ನೆಗೆಟಿವ್ ನಂಬರ್ ಬಂತು, ನಿಮ್ಗೆ ಆಲ್ರೆಡಿ ರಿಸಲ್ಟ್ಸೇ ನೆಗೆಟಿವ್ ಇರುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದೋ ಒಂದು ಕಾರಣಗಳಿಂದ ನನಗೆ ಅದು ಸೆಟ್ ಆಗ್ತಾ ಇಲ್ವೇನೋ ಅನ್ನೋಂಥದ್ದು ನಿಮಗೆ ನಿಮ್ಮ ಲೈಫಲ್ಲಿ ನಿಮಗೆ ಅರಿವಿಗೆ ಬಂದುಬಿಡುತ್ತೆ. ಸೊ ಎಷ್ಟು ಜನ ಕೇಳ್ತಿರ್ತೀರ ನೀವು ಕನ್ಸಲ್ಟೇಷನ್ಸ್ ತೊಗೊಳ್ಳುವಾಗ, ಮೇಡಮ್ ಈ ಮೊಬೈಲ್ ನಂಬರ್ ಓಕೆನಾ, ಈ ಒಂದು ಲಕ್ಕಿ ಇದೆಯಾ, ನನಗೆ ಇದರಿಂದ ಹಣದ ಸಹಾಯ ಆಗುತ್ತಾ ಅಂಥೇಳಿ. ತುಂಬ ಜನ ಈ ಮಾರ್ಕೆಟಿಂಗ್ ಮಾಡ್ತಿರೋಂಥವ್ರು, MLM ಬಿಸ್ನೆಸ್ ಇರೋಂಥವ್ರು, ಪ್ರಾಡಕ್ಟ್ಸ್ನೇ ಸೇಲ್ ಮಾಡಿ ಜೀವನ ಮಾಡಬೇಕು ಅನ್ನೋಂಥ ಒಂದು ಕ್ಯಾಟಗರಿ ಇರೋಂಥವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲಕ್ಕಿ ನಂಬರ್ಸ್, ಲಕ್ಕಿ ಡೇಸ್, ಪ್ರಾಸ್ಪರಿಟಿ ಡೇಸ್ ಅನ್ನೋಂಥದ್ದನ್ನು ಹೇಳ್ತೀವಿ. ಆ ದಿನಗಳು, ಪ್ರಾಸ್ಪರಿಟಿ ಆಗುವಂಥ ದಿನಗಳು, ಆ ವಿಶೇಷ ದಿನಗಳಲ್ಲಿ ನೀವು ಟಾರ್ಗೆಟ್ನ ರೀಚ್ ಮಾಡ್ಬೋದು. ಚೆನ್ನಾಗಿರುತ್ತೆ, ನಿಮಗೆ ಅನುಭವ ಬಂದಿರುತ್ತೆ. ಅದೇನೋ ಗೊತ್ತಿಲ್ಲ, ಆ ತಿಂಗಳು ಅಕ್ಟೋಬರ್ ಅಂತೂ ನಾನು ಏನು ಅಷ್ಟು ಎಫರ್ಟೇ ಹಾಕೋಕ್ಕೆ ಹೋಗಲಿಲ್ಲ, ಬಟ್ ಆಟೋಮೆಟಿಕ್ಲಿ ನನಗೆ ತುಂಬ ಒಳ್ಳೆ ಟಾರ್ಗೆಟ್ಸ್ ರೀಚ್ ಆಗೋಯ್ತು, ತುಂಬ ಬೇಗ ನನಗೆ ಸಕ್ಸಸ್ ಸಿಕ್ಬಿಡ್ತು. ನವೆಂಬರಲ್ಲಿ ಗೊತ್ತಿರೋರಿಗೆ ಎಲ್ರಿಗೂ ನಾನು ಟ್ರೈ ಮಾಡ್ತಿದ್ದೀನಿ, ಕಾಲ್ಸ್ ಮಾಡ್ತೀನಿ, ತೊಗೊಳ್ಳಿ ಅಂತ ಹೇಳ್ತೀನಿ. ಸರ್ವಿಸಸ್ ಇರ್ಬೋದು ಅಥವಾ ಪ್ರಾಡಕ್ಟ್ಸ್ ಇರ್ಬೋದು, ಪ್ರತಿಯೊಂದು ನೀವು ಇನ್ಫಾರ್ಮ್ ಮಾಡ್ತಿರ್ತೀರಾ. ನಿಮಗೆ ಗೊತ್ತಿರೋರು ಲೀಡ್, ಇನ್ನೇನಿದು ನನಗೆ ಒಳ್ಳೆ ಇದಿದೆ, ಅದು ಎಕ್ಸ್ಚೇಂಜ್ ಆಗುತ್ತೆ, ಇಟ್ ಕ್ಯಾನ್ ಕನ್ವರ್ಟ್ ಟು ಅ ಲೀಡ್ ಕ್ಯಾನ್ ಕನ್ವರ್ಟ್ ಟು ಅ ಬಿಸ್ನೆಸ್ ಅಂತ ನೀವು ಅಂದ್ಕೊಳ್ತಿರ್ತೀರ. ಬಟ್ ಏನಾಗ್ತಿರುತ್ತೆ, ನಿಮ್ಗದು ಕೈಗೆ ಬರ್ತಿರೋಲ್ಲ. ಸೊ ಯಾಕತ್ರ ಕೆಲವೊಂದು ತಿಂಗಳಲ್ಲಿ ಆಗುತ್ತೆ. ನಿಮ್ಮ ಟ್ರಾನ್ಸಿಟ್, ನಿಮ್ಮ ಗ್ರಹಗತಿಗಳು ಆ ರೀತಿ ಚೇಂಜಸ್ ಆಗಿರುತ್ತೆ. ಅಟ್ರಾಕ್ಟ್ ಮಾಡ್ಕೋಬೇಕು ಅಂಥ ಸಮಯಗಳಲ್ಲೇ ನಿಮಗೆ ಪರಿಹಾರಗಳ ಅವಶ್ಯಕತೆ ಹೆಚ್ಚಾಗಿರೋದು. ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿರೋವಂಥವ್ರು, ಅಂದರೆ ಪ್ರಾಡಕ್ಟ್ಸ್ನ, ಜನಗಳನ್ನೇ ನಿಮ್ಮ ಒಂದು ಬಂಡವಾಳ ಆಗಿರುತ್ತೆ. ಜನಗಳಿಂದಲೇ ನಿಮ್ಮ ಬಿಸ್ನೆಸ್ ನಡಿಬೇಕು. ಯಾರೋ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು, ಫಾಲೋವರ್ಸ್ನ ಹೆಚ್ಚು ಮಾಡ್ಕೊಳ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿರೋಂಥವ್ರು ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು. ಏನು ಮಾಡಬೇಕು, ಯಾವ ಒಂದು ಲಕ್ಕಿ ನಾನು ಬ್ರೇಸ್ಲೆಟ್ ಇರ್ಬೋದು, ಅಥವಾ ಏನು ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು. ಈ ರೀತಿಯಾಗಿರೋಂತಹ ಒಂದು ಕ್ರಿಸ್ಟಲ್ಸ್ನಲ್ಲಿ ಮಿಕ್ಸ್ ಆಗಿರೋಂತಹ ಈ ಸಿಟ್ರಿನ್ ಇರ್ಬೋದು, ಅಥವಾ ಎಲ್ಲೋ ಅಗೇಟ್ ಇರ್ಬೋದು, ವಿ ಕಾಲ್ ಇಟ್ ಆಸ್ ಎಲ್ಲೋ ಅವೆಂಚರ್ ಅಂತಲೂ ಹೇಳ್ತೀವಿ. ಕೆಲವೊಂದು ಮಾಡಿಫಿಕೇಷನ್ಸ್ ಅಂದರೆ ಕೆಲವೊಂದು ಚೇಂಜಸ್ ಇರುತ್ತೆ ಕ್ರಿಸ್ಟಲ್ಸಲ್ಲಿ, ಬಟ್ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ತುಂಬ ಹೆಚ್ಚಾಗಿರುತ್ತೆ. ಬಟ್ ರಿಸಲ್ಟ್ಸು ಅಷ್ಟೇ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ನಿಮಗೆ ನೀವು ಯಾವುದೋ ಒಂದು ಮಾಲೆನ ಉಪಯೋಗಿಸ್ತೀರಾ, ಕ್ರಿಸ್ಟಲ್ ಮಾಲೆ ಇರ್ಬೋದು, ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ ಇರ್ಬೋದು, ಈ ರೀತಿಯದನ್ನ ಬಳಸಿದಾಗ ನಿಮಗೆ ಅಟ್ರಾಕ್ಟ್ ಆಗುತ್ತೆ, ಜನ ಅಟ್ರಾಕ್ಟ್ ಆಗ್ತಾರೆ, ಅದರಿಂದ ನಿಮಗೆ ಬಿಸ್ನೆಸ್ ಆಗುತ್ತೆ. ಎಷ್ಟೋ
ಜನ ಅದೇ ಅಲ್ವಾ, ಅಂಗಡಿ ಇದೆ, ನಮ್ಮ ಅಂಗಡಿ ಕಸ್ಟಮರ್ಸೇ ಬರಲ್ಲ, ಕಸ್ಟಮರ್ಸ್ ಬಂದರೆ ನಾನು ಹೆಂಗೋ ಬಿಸ್ನೆಸ್ ಮಾಡ್ತೀನಿ, ಹೆಂಗೋ ಸೇಲ್ಸ್ ಆಗುತ್ತೆ, ಬಟ್ ಅಂಗಡಿಗೆ ಕಸ್ಟಮರ್ಸೇ ಬರಲ್ಲ. ಫುಟ್ಫಾಲ್ ಹೆಂಗಾಗಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಕೆಲವು ಬಿಸ್ನೆಸ್ ಆರ್ ವೆರಿ ಡಿಫ್ರೆಂಟ್. ಅಂಗಡಿಗೆ ಹೋಗಲೇಬೇಕು ಕಸ್ಟಮರ್ಸ್, ಅದರಿಂದ ಬೈ ಮಾಡಲೇಬೇಕು, ಅದು ಅವರ ಒಂದು ನೀಡ್ಸ್, ಡೈಲಿ ನೀಡ್ಸ್ ಇರ್ಬೋದು, ದಿನನಿತ್ಯದ ಒಂದು ಸಾಮಗ್ರಿಗಳಿರ್ಬೋದು, ಬೇಕೇ ಬೇಕಾಗುತ್ತೆ. 2025 ಹೇಗಿದೆ ಮೇಡಮ್ ಮೀನ ರಾಶಿಯವರಿಗೆ? ನಾನು ಹೇಳ್ದಂಗೆ ವಿಶೇಷವಾಗಿ ಹೆಲ್ತ್ ವಿಚಾರವಾಗಿ ಸ್ಪೆಷಲಿ ಈಗ 7.5 ನಡೀತಿದೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ 7.5 ಇನ್ನೂ ಕಂಟಿನ್ಯೂ ಆಗುತ್ತೆ, ಯಾಕಂದರೆ 7.5 ವರ್ಷದವರೆಗೂ ಇರುತ್ತೆ ಟೋಟಲ್ಲು. ಶನಿ ಮಹಾದಶ ಬೇರೆ, 7.5 ಬೇರೆ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಶನಿ ದಶ ಅಂತಂದ್ರೇ 7.5 ಅಂದ್ಕೊಳ್ತಾರೆ, ಅಥವಾ 7.5 ದಶಾಭುಕ್ತಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಒಂದೊಂದ್ಸಲ ಎರಡೂ ನಡೀತಿರುತ್ತೆ ನಿಮ್ಮ ಲೈಫಲ್ಲಿ. ನಿಮ್ಮ ಜಾತಕದಲ್ಲಿ ಶನಿ ಮಹಾದಶ ನಡೀತಿರುತ್ತೆ, 7.5 ನಡೀತಿರುತ್ತೆ. ಒಂಥರ ನಿಮಗೆ ಡಬಲ್ ಬೋನಸ್ ಇದ್ದಂಗೆ ಅಲ್ವಾ, ಡಬಲ್ ಎಫೆಕ್ಟ್ ಆಗ್ತಿರುತ್ತೆ. 7.5 ಇರೋವಂಥದ್ದು ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ಥಗಿತ ಆಗ್ಬೋದು, ಸ್ಲೋ ಆಗ್ಬೋದು ಅಂತ ಹೇಳ್ತಾರೆ. ಬಟ್ ಎಷ್ಟೋ ಜನ ಟ್ರಸ್ಟ್ ಮೀ 7.5 ನನಗೆ ತುಂಬ ಚೆನ್ನಾಗಾಗಿತ್ತು ಮೇಡಮ್, 7.5 ಯಾಕಾದರೂ ಮುಗೀತು ಅಂತ ಕೇಳ್ತಾರೆ. ಅದು ಮುಗಿದ್ಮೇಲೆ ನನಗೆ ಎಷ್ಟು ಡಲ್ ಆಗೋಯ್ತು, ಬಿಸ್ನೆಸ್ ಡಲ್ ಆಗೋಯ್ತು, ನನಗೆ ಸಕ್ಸಸ್ ಅನಿಸ್ತಿಲ್ಲ, ಪ್ರಾಸ್ಪರಿಟಿನೇ ಅನಿಸ್ತಿಲ್ಲ. ನಾನು 7.5 ಹೆಂಗೋ ಲೈಫ್ ಚೆನ್ನಾಗಿತ್ತು, ಹೆಂಗೋ ಒಂದಷ್ಟು ದುಡ್ಡು ಬರ್ತಿತ್ತು, ಹೆಂಗೋ ಜೀವನ ಚೆನ್ನಾಗಿ ಮಾಡ್ತಿದ್ದೆ, ಓಕೆ ಸ್ಟೆಬಿಲಿಟಿ ಇರಲಿಲ್ಲ, ಬಟ್ ನಾನು ಹೆಂಗೋ ಲೈಫಲ್ಲಿ ಮುಂದೆ ಬರ್ತಿದ್ದೆ. ಬಟ್ 7.5 ಮುಗಿದ ಮೇಲೆ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೆಲವರು ಕರ್ಮಾನುಸಾರ ಆ ರೀತಿ ಎಫೆಕ್ಟ್ಸ್ ಆಗುತ್ತೆ. ಬಟ್ 7.5 ಇರೋವಂಥದ್ದು ಸ್ವಲ್ಪ ಮಟ್ಟಿಗೆ ಸ್ಥಗಿತ ಅಂತಲೇ ಹೇಳ್ಬೋದು. ಸ್ಯಾಟ್ರನ್ ನೆವರ್ ಡಿನೈಸ್, ಇಟ್ ಮೈಟ್ ಡಿಲೇ ಅಷ್ಟೇ. ಸ್ಯಾಟ್ರನ್ನಿಂದ ನಿಮಗೆ ಸ್ವಲ್ಪ ಡಿಲೇ ಆಗ್ಬೋದು, ಯಾವತ್ತೂ ಕೂಡ ನಿಮಗೆ ಡಿನೈ ಆಗಲ್ಲ, ಇಲ್ಲ ಅನ್ನೋಂಥದ್ದು ಬರೋದಿಲ್ಲ. ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದಂತೂ ಖಂಡಿತ ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡೇ ಮಾಡ್ತೀರಾ. ಆ ಒಂದು ನೀವು ಸಕ್ಸಸ್, ಆ ಒಂದು ಪಾಯಿಂಟನ್ನು ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸಕ್ಸಸ್ ನಿಮ್ಗೆ ಯಾವಾಗಲೂ ಬಂದೇ ಬರುತ್ತೆ, ಆ ಲೈಫ್ ನೀವು ಅಚೀವ್ಮೆಂಟ್ ಸಿಕ್ಕೇ ಸಿಗುತ್ತೆ. ಎಜುಕೇಷನ್ ಮಾಡ್ತಿರೋಂಥ ಮಕ್ಳಿಗೂ ಅಷ್ಟೇ ಸೇಮ್. ಜುಪಿಟರ್ ಒಳ್ಳೆಯ ಒಂದು ಗೋಚಾರದಲ್ಲಿದೆ, 3ನೇ ಮನೆಯ ಒಂದು ಗೋಚಾರ ತೋರಿಸ್ತಿದೆ. ಎಜುಕೇಷನ್ ಮಾಡ್ತಿರೋರಿಗೆ ಫಸ್ಟ್ ಹಾಫ್ ಮೇವರೆಗೂ ಸೂಪರ್, ತುಂಬ ಚೆನ್ನಾಗಿದೆ. ನಂತರನೇ ಅವ್ರ ಕಾಂಬಿನೇಷನ್ ಚೂಸ್ ಮಾಡಿರೋಂಥದ್ದು ಇರ್ಬೋದು, ಅಥವಾ ಅವರು ನೆಕ್ಸ್ಟ್ ಲೆವೆಲ್ಸ್ಗೆ ಹೋದಾಗ ಅಕಾಡೆಮಿಕ್ ಇಯರ್ ಆವಾಗಲೇ ಅಲ್ವಾ ಎಂಡ್ ಆಗೋದು. ಸೊ ಅದು ಕೂಡ ಅದು ಎಲ್ಲರೂ ಮ್ಯಾಚ್ ಆಗ್ತಿದೆ. ಅಕಾಡೆಮಿಕ್ ಇಯರ್ವರೆಗೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ 4ನೇ ಮನೆಯ ಗೋಚಾರಗಳು ಬಂದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಗ್ಬೋದು. ತೊಗೊಂಡ್ಮೇಲೆ ಮತ್ತೆ ಅಯ್ಯೋ ನಾನು ಯಾಕೆ ಹೋದ್ನು, ಆ ಕಾಲೇಜ್ ಸರಿ ಇಲ್ಲ, ಆ ಸ್ಕೂಲ್ ಸರಿ ಇಲ್ಲ, ಎಲ್ಲ ಸ್ವಲ್ಪ ಕಿರಿಕ್ ಜಾಸ್ತಿ ಮಾಡ್ತಾರೆ. ಆನ್ಸೆಟ್ ಹೋಗೋರಿಗೆ ಚೆನ್ನಾಗಿದೆ, ಈ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಮೂವ್ ಆದರೆ ಅದು ಹೇಗೆ ಮೇಡಮ್, ಸೇಮ್ ಎಜುಕೇಷನ್ ಅಲ್ವಾ, ಇಲ್ಲೂ ಅದೇ ಓದ್ತಾರೆ, ಅಲ್ಲೂ ಅದೇ ಓದ್ತಾರೆ. ಬಟ್ ಏನಾಗುತ್ತೆ, ನಿಮಗೆ ಜಾಗ ಬದಲಾವಣೆ ಆಗುತ್ತೆ. ಸೊ ನೀವಿರೋ ಜಾಗಕ್ಕಿಂತ ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿನ ಒಂದು ವಾತಾವರಣಕ್ಕೆ, ಅಲ್ಲಿನ ಒಂದು ವೈಬ್ರೇಷನ್ಸ್ಗೆ ನಿಮ್ಮ ಒಂದು ಮಗು ಅಥವಾ ನೀವು ಹೋಗಿದ್ದಾಗ ನಿಮಗೆ ಅದರ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಲಾಂಗಿಟ್ಯೂಡ್ಸ್ ಲ್ಯಾಟಿಟ್ಯೂಡ್ಸ್ ವ್ಯತ್ಯಾಸ ಬಂದೇ ಬರುತ್ತಲ್ವಾ. ಸೊ ಅದೇ ರೀತಿಯಲ್ಲೇ ನಿಮಗೂ ಕೂಡ ಗ್ರಹಗಳ ಒಂದು ವೇರಿಯೇಷನ್ಸ್ ಆಗುತ್ತೆ. ಇರೋ ಊರಿಗೆ ಬಿಟ್ಟು ಬೇರೆದು ಹೋದಾಗ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನ ನೋಡಿರಿ ನಿಮ್ಮ ಲೈಫಲ್ಲಿ, ಅಯ್ಯೋ ಅವ್ನು ಊರು ಬಿಟ್ಟು ಹೋದ, ಫುಲ್ ಕೋಟ್ಯಾಧಿಪತಿ ಆಗ್ಬಿಟ್ಟ, ಕರೆಕ್ಟ್ ಅಲ್ವಾ? ಎಷ್ಟೋ ಜನ ಆಗಿರುತ್ತೆ. ಊರು ಬಿಟ್ಟು ಹೋದ್ಮೇಲೆ ಅವ್ರ ಲೈಫಲ್ಲಿ ಸಕ್ಸಸ್ ನೋಡಿರ್ತಾರೆ. ಸೊ ಆನ್ಸೆಟ್ ಹೋಗೋರಿಗೆ ಬೇರೆ ಹೋಗಿ ಓದೋಂಥವ್ರು, ಬೇರೆ ಹೋಗಿ ಕೆಲಸ ಮಾಡೋಂಥವ್ರಿಗೆ ಈ ದೇಶ ಬಿಟ್ಟು ಅಥವಾ ಈ ಜಾಗ ಬಿಟ್ಟು ತುಂಬ ಚೆನ್ನಾಗಿದೆ. ಈವನ್ ಊರು ಬದಲಾವಣೆಯೂ ಎಫೆಕ್ಟ್ ಆಗುತ್ತಾ, ಸ್ವಲ್ಪ ಮಟ್ಟಿಗೆ ಖಂಡಿತ ಎಫೆಕ್ಟ್ ಆಗುತ್ತೆ. ಹೆಲ್ತ್ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಮ್ಯಾರಿಟಲ್ ಇಶ್ಯೂಸು ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಫೈನ್ ಅಂತ ಹೇಳ್ಬೋದು. ರಾಹು ಕೇತುನು ಟ್ರಾನ್ಸಿಟ್ ಇರೋದ್ರಿಂದ ಅವಾಗೇನಾಗುತ್ತೆ, ಈಗ ಪ್ರಸ್ತುತ ಸ್ವಂತ ಮನೆಯಲ್ಲಿದೆ, ಅಂದರೆ ಒಂದೇ ಮನೆಯೇ ಗೋಚಾರನೇ ಇದೆ. ನಾವು ನೋಡುವಂಥದ್ದು ಮೀನರಾಶಿಯಲ್ಲಿ ನಾವು ರಾಹುವನ್ನು ಕಾಣ್ತೀವಿ. ಬಟ್ ಟ್ರಾನ್ಸಿಟ್ ಆದಮೇಲೆ 2ನೇ ಮನೆಯ ಒಂದು ಗೋಚರ ಕಾಣುತ್ತೆ. ಅವಾಗ ಒಂಥರ ಅಪರಿಮಿತವಾಗಿ ಸ್ಪೆಷಲಿ ವೆಲ್ತ್ ಕ್ರಿಯೇಷನ್ನು, ಪ್ರಾಸ್ಪರಿಟಿ, ದುಡ್ಡು ಮಾಡ್ಬೋದಾ ಮೇಡಮ್? ಎಸ್, ಖಂಡಿತ. ಒಂಥರ ಅಪರಿಮಿತವಾಗಿ ಏನೋ ಒಂಥರ ನಿಮಗೆ ಒಂದು ಬಲ ಸಿಗುತ್ತೆ ರಾಹುವಿಂದು. ಆ್ಯಕ್ಚುಲಿ ರಾಹು ಇಸ್ ಅ ಕಾಂಬಿನೇಷನ್, ಇಟ್ ಈಸ್ ಅ ಪ್ಲಾನೆಟ್ ಆಫ್ ಎಕ್ಸ್ಪ್ಯಾನ್ಷನ್. ದೊಡ್ಡದು, ಇನ್ನೊಂದು ದೊಡ್ಡದಾಗಿ ಅಂಗಡಿ ಮಾಡೋಣ, ದೊಡ್ಡದಾಗಿ ಆಫೀಸ್ ಮಾಡೋಣ, ಅಥವಾ ದೊಡ್ಡದಾಗಿ ಇನ್ನೊಂದು ಸೇಲ್ಸು ಅಥವಾ ಆನ್ಸೆಟ್ ಜೊತೆಗೆ ಏನಾದರೂ ಡೀಲಿಂಗ್ಸ್ ಮಾಡೋಣ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋಣ. ಇವೆಲ್ಲ ಐಡಿಯಾಸು ರಾಹು 2nd ಹೌಸ್ ಬಂದಾಗ ಮೀನರಾಶಿಯವರಿಗೆ ಹೆಚ್ಚಾಗಿ ಕಾಣುತ್ತೆ. ಇದರ ಜೊತೆಗೆ ವಿಶೇಷವಾಗಿ ನೀವು ಸಿಲ್ವರ್ ಕಾಯಿನ್ನ ಯಾವಾಗಲೂ ನಿಮ್ಮ ಒಂದು ವಾಲೆಟಲ್ಲಿ ಇಟ್ಕೊಳ್ಳಿ. ಯಾವುದಾದ್ರೂ ಇರ್ಬೋದು, ಅಕಸ್ಮಾತ್ ಇಲ್ಲ ಮೇಡಮ್ ನಿಮ್ಮ ಹತ್ರನೇ ತೊಗೋಬೋದಾ, ಖಂಡಿತ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ, ನಮ್ಮ ಸ್ಟಾಫ್ ನಿಮ್ಗೆ ತಿಳಿಸ್ಕೊಡ್ತಾರೆ ಏನಾಗ್ಬೋದು, ಹೇಗೆ ನೀವು ಕಂಡ್ಕೊಳ್ಬೋದು, ಅದನ್ನು ಹೇಗೆ ನೀವು ಪರ್ಚೇಸ್ ಮಾಡ್ಬೋದು, ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಜೊತೆಗೆ ಇದು ಬಿಟ್ಟು ಮ್ಯಾಮ್ ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ, ನಾನು ಅದರ ಪ್ರಕಾರವಾಗಿ ನಾನು ಜಾತಕನ ವಿಶ್ಲೇಷಣೆ ಮಾಡಿಸಿ ನಾನು ಪರಿಹಾರಗಳನ್ನ ತೊಗೊಳ್ಬೋದು, ಖಂಡಿತ ಮಾಡ್ಬೋದು. ಸೇಮ್ ಕಾಣ್ತಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಸ್ಟಾಫ್ ತಿಳಿಸ್ಕೊಡ್ತಾರೆ ಹೇಗೆ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ, ಹೇಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. 2025 ಈ ಒಂದು ವರ್ಷನೂ ಸಹ ಹೇಗೆಲ್ಲ ನಿಮಗೆ ಇನ್ನೆಚ್ಚು ನಿಮ್ಮ ಜಾತಕಾನುಸಾರ ನಿಮ್ಮ ಒಂದು ಲಗ್ನ ಚಾರ್ಟ್ ಪ್ರಕಾರವಾಗಿ ಹೇಗೆಲ್ಲ ನಿಮಗೆ ಪ್ರೋಗ್ರೆಸ್ಸು, ಪ್ರಾಸ್ಪರಿಟಿ, ಸಕ್ಸಸ್, ವೆಲ್ತ್ ಇವೆಲ್ಲ ಹೇಗೆ ನೀವು ಪಡ್ಕೊಳ್ಬೋದು, ಪ್ರತಿಯೊಂದು ನಾನು ನಿಮಗೆ ಪರಿಹಾರಗಳು ಇನ್ಡೆಪ್ತ್ ಆಗಿ ಜಾತಕಾನುಸಾರ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.